ಎಲ್ಲರಿಗೂ ನಮಸ್ತೆ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿ ಬಂಗಾಳಕ್ಕೆ ಹೋಗಿ ಜಲ್ಮುರಿ ಎಂಬ ತಿಂಡಿಯನ್ನು ಸೌದಿದ್ರು. ಈ ಪಶ್ಚಿಮ ಬಂಗಾಳದಲ್ಲಿ ತುಂಬ ರುಚಿಕರ ಆಹಾರ ಪದಾರ್ಥಗಳು ಈ ದಕ್ಷಿಣ ಭಾರತದಲ್ಲಿ ಮಾಡದೇ ಇರುವಂಥ ವಿಶೇಷ ಅಡುಗೆ ತಿನಿಸುಗಳು ಆ ಕಡೆ ಕಂಡುಬರ್ತವೆ. ಅದರಲ್ಲೊಂದು ನಾನು ಪರಿಚಯ ಮಾಡಿಸ್ತಾ ಇದ್ದೀನಿ. ಇದು ಬಂದು ಬಂಗಾಳಿ ಸ್ಟೈಲ್ ಆಲೂ ಕ್ರಿಸ್ಪಿ ಫ್ರೈ ಅಂದ್ಬಿಟ್ಟು, ಇದು ಆಲೂ ಬಾಜಾ ಅಂತಲೂ ಕರೀತಾರೆ ಬಂಗಾಳಿಲಿ. ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೀನಿ. ಈಗ ಬೇಸಿಗೆ ಮುಗಿದು ಮಳೆಗಾಲ ಬರ್ತಾ ಇದೆ. ಈ ಮಳೆಗಾಲ ಅಂದರೆ ಕೆಲವರಿ ತುಂಬ ಥಂಡಿ ಆಗಿಬಿಡುತ್ತೆ ವಾತಾವರಣ. ಮಳೆಯೆಲ್ಲ ಬಂದಮೇಲೆ ಥಂಡಿ ಆಗಲೇಬೇಕು. ಇಂಥ ಸಂದರ್ಭದಲ್ಲಿ ಏನಾದರೂ ಈ ಕರಿದ ಉರಿ ತಿಂಡಿಗಳನ್ನ ತಿನ್ನಬೇಕು ಅಂತ ಅನ್ನಿಸ್ತದೆ. ಈ ಅಂಗಡಿಗಳಲ್ಲಿ ತಿನ್ನುವಂಥ ಬದಲು ಮನೆಯಲ್ಲೇ ರುಚಿಕರವಾದ ಈ ಆಲೂ ಫ್ರೈನ ಮಾಡಿ ತಿನ್ಬೋದು. ಮೊದಲಿಗೆ ಒಂದು 5-6 ಆಲೂಗಡ್ಡೆ ನೀವು ತಗೊಂಡು ಅದನ್ನು ಚೆನ್ನಾಗಿ ತೊಳೆದು ಅದನ್ನು ಸಿಪ್ಪೆಯನ್ನು ತೆಗಿಬೇಕು. ಇದಕ್ಕೆ ಅಂಗಡಿಗಳಲ್ಲಿ ಮಾಡುವಂತಹ ಆಲೂ ಫ್ರೈ, ಆಲೂ ಚಿಪ್ಸ್ಗೆ ಬೇರೆ ರೀತಿಯ ಆಲೂಗಡ್ಡೆ ಬಳಸ್ತಾರೆ. ಈ ಫ್ರೈಗೂ ಅದೇ ರೀತಿ ಆಲೂಗಡ್ಡೆ ಬೇಕು ಅಂತೇನಿಲ್ಲ. ಇದು ಯಾವುದೇ ರೀತಿಯ ಆಲೂಗಡ್ಡೆಯನ್ನು ಕೂಡ ಬಳಸ್ಬೋದು. ಇದನ್ನು ಸಣ್ಣಾಗಿ ತುರಿದುಕೊಳ್ಳಿ. ಈ ತುರಿದುಕೊಂಡ ನಂತರ ಇದಕ್ಕೆ ಐಸ್ ಕ್ಯೂಬ್ ಹಾಕಿ ನೀರು ಹಾಕಿ ಒಂದು 5ರಿಂದ 10 ನಿಮಿಷ ಚೆನ್ನಾಗಿ ನೆನೆಯಲು ಬಿಡಿ. ನಂತರ ಇದನ್ನು ಒಂದು 2-3 ಸಾರಿ ತೊಳಿಬೇಕು. ನೀರು ಹಾಕಿ ಚೆನ್ನಾಗಿ ತೊಳೆದು ಒಂದು ಬಟ್ಟೆಯನ್ನು ಹಾಸಿ ಅದರ ಮೇಲೆ ಉದುರಿಸಿ ಸ್ವಲ್ಪ ಡ್ರೈ ಮಾಡಬೇಕು. ಒಂದು 10 ನಿಮಿಷ ಸಾಕು. ಅಥವಾ ನಾವು ಬಟ್ಟೆಯಲ್ಲಿ ಸ್ವಲ್ಪ ಮುಟ್ಟಿ ಡ್ರೈ ಮಾಡ್ತೀವಿ ಅಂದರೆ 5 ನಿಮಿಷದಲ್ಲಿ ಮಾಡ್ಬೋದು. ಈ ಆಲೂ ಫ್ರೈಗೆ ಬೇಕಾದ ಸಾಮಗ್ರಿಗಳು: ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಕರಿಬೇವು, 1 ಸ್ಪೂನ್ ಅರಿಶಿನ, ಸ್ವಲ್ಪ ಹುರ್ಗಡ್ಲೆ, 1 ಬಟ್ಟಲು ಕಡಲೆ ಬೀಜ, 1 ಬಟ್ಟಲು ಅವಲಕ್ಕಿ, ಉಪ್ಪನ್ನು ತೊಗೊಂಡಿದ್ದೀನಿ. ಸ್ವಲ್ಪ ನಿಂಬೆಹಣ್ಣು ಕೂಡ ತೊಗೊಂಡಿದ್ದೀನಿ. ಈಗ ಒಂದು ಬಾಣಲೆಗೆ ಎಣ್ಣೆ ಹಾಕ್ಕೊಂಡು ಕಡಲೆ ಬೀಜ, ಹುರ್ಗಡ್ಲೆ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಹದವಾಗಿ, ಮತ್ತು ಹಸಿ ಕರಿಬೇವು ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಒಣಮೆಣ್ಸಿಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿ. ಈ ಅವಲಕ್ಕಿ ತಕ್ಷಣ ಎತ್ಕೊಂಬಿಡಿ. ಅದು ಹಾಕಿದ ತಕ್ಷಣ ಊರಳದಂತೆ ಹರಳಿಬಿಡುತ್ತೆ. ಇದನ್ನೆಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಒಂದು ಕಡೆ ಇಟ್ಕೊಳ್ಳಿ. ಈಗ ಈ ಒಣಗಿದಂತಹ ಆಲೂ ಪೀಸಸ್ನ ಹಾಕಿ ಫ್ರೈ ಮಾಡಿ. ಇದೊಂದು ಸುಮಾರು ಒಂದು 3ರಿಂದ 5 ನಿಮಿಷ ಫ್ರೈ ಮಾಡಬೇಕಾಗತ್ತೆ. ಚೆನ್ನಾಗಿ ಕೆಂಪಾಗೋವರೆಗೂ, ಘರ್ಮ ಆಗೋವರೆಗೂ ಫ್ರೈ ಮಾಡಬೇಕು. ಈ ಆದ ನಂತರ ಒಂದು ಬಟ್ಟಲಿಗೆ ಇವನ್ನೆಲ್ಲ ಹಾಕ್ಕೊಂಡು ಇದಕ್ಕೆ 1 ಸ್ಪೂನ್ ಅರಿಶಿನ, 1 ಸ್ಪೂನು ಖಾರದ ಪುಡಿ, 2 ಸ್ಪೂನು ಉಪ್ಪು ಹಾಕಿ ಚೆನ್ನಾಗಿ ಮಿಶ್ರಣ ಮಾಡಿ. ಈಗ ನೋಡಿ, ಬೆಂಗಾಳಿ ಆಲೂ ಫ್ರೈ ಸಿದ್ಧವಾಗಿದೆ. ಚೆನ್ನಾಗಿರುತ್ತೆ. ಸಂಜೆಗೆ ಸಮಯಕ್ಕಂತೂ ಸೂಪರಾಗಿರುತ್ತೆ. ಸವಿಯಿರಿ ಹಾಗೂ ತಿಳಿಸಿ. ಇದನ್ನು ನಾವು ಒಂದು ಡಬ್ಬಕ್ಕೆ ಹಾಕಿ ಇಟ್ಕೊಂಡು ಒಂದೆರಡು ತಿಂಗಳು ನಾವು ಇದು ಮಾಡ್ಬೋದು. ಚೆನ್ನಾಗಿರ್ತದೆ. ಮಾಡಿ ನೋಡಿ. ಇದು ವಿಶೇಷ ಶೈಲಿ ಅಂತಲೇ ಹೇಳ್ಬೋದು ಕರ್ನಾಟಕಕ್ಕೆ. ಮಾಡಿ. ಹೇಗೈತಪ್ಪ? ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.